ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಓಕೆ, ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಏನು ಆಗಿದೆ ಇವಾಗ ಅಂತಂದರೆ ಇವತ್ತು ಮಧ್ಯಾಹ್ನ ಇರುವಂಥದ್ದು ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಇವಾಗ ನಿಮಗೆ ಡೇಟ್ ಕೂಡ ಹೇಳ್ಬಿಡ್ತೀನಿ, ನಾನು ಡೇಟ್ ಸ್ವಲ್ಪ ಹೇಳ್ತೀನಿ. ಬಟ್ ಇವಾಗ ಫಿಡಪ್ ನೋಡಿಬಿಡ್ರಿ, ಫಿಡಪ್ಪಲ್ಲಿ ಡೇಟ್ ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಡೇಟ್ ತಿಳಿಸ್ತೀನಿ. ಯಾವಾಗ ನಾನು ಎಕ್ಸಾಕ್ಟ್ ಡೇಟು ಆ್ಯಂಡ್ ಟೈಮ್ ಕೂಡ ತಿಳಿಸ್ತೀನಿ. ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿದೆ UGCT ಆ್ಯಂಡ್ UGNET 2024 ಎರಡನೇ ಸೀಟು ಹಂಚಿಕೆ ಕೊಟ್ಬಿಟ್ಟು ಎರಡನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ಸ್ಗಳನ್ನು ಬದಲಾಯಿಸಲು ಅಥವಾ ತೆಗೆದುಹಾಕಲು ಅಥವಾ ಕ್ರಮಾಂಕ ಬದಲಾಯಿಸಿಕೊಳ್ಳಲು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಪೋರ್ಟಲ್ ಮುಂದಿನ ಸೂಚನೆಯವರೆಗೆ ಓಪನ್ ಇರುತ್ತದೆ. ನವೀಕೃತ ಮಾಹಿತಿಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟಿನ ಭೇಟಿ ನೀಡುತ್ತಿರಲು ಸೂಚಿಸಿದೆ. ಅಂತಂದರೆ ಇದನ್ನ ಇನ್ನೂ ಕೂಡ ಒಂದು ಸೂಚನೆ ಅಂದರೆ ಅವ್ರು ಅಪ್ಡೇಟ್ ಮಾಡ್ತಾರೆ, ಯಾವಾಗ ಎಕ್ಸ್ಟೆಂಡೆಡ್ ಏನು ಅಂತಲೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಡೇಟ್ ಕೊಟ್ಟಿಲ್ಲ ಅಲ್ವಾ, ನಾನು ಡೇಟ್ ಹೇಳ್ತೀನಿ ನಿಮಗೆ, ಯಾವಾಗ ಏನು ಅಂತ ಎಲ್ಲನೂ ಕೂಡ ಹೇಳ್ತೀನಿ. ಸದ್ಯಕ್ಕೆ ಅವ್ರು ಏನಪ್ಪ ಹೇಳಿದ್ರು ಅಂತಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಅಪ್ ಟು ಸ್ವಲ್ಪ ಎಲ್ಲಿವರೆಗೂ ಆಗಿದೆ ಅಂತ ನೋಡೋದಂದರೆ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಏನು ಮಾಡ್ರಿ ಅಂತಂದರೆ ಇವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ ಇತ್ತು, ಹೋಗ್ಬಿಟ್ಟು ಲಾಗಿನ್ ಆಗಿರಿ. ಓಕೆಲ್ಲ, ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಇಲ್ಲಿ ಕಾಣಿಸಿದೆ. ಓಕೆ, ಈ ಒಂದು ಪೇಜಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ಏನು ಡೀಟೇಲ್ಸ್ ತೋರಿಸ್ತಾ ಇದೆ ನೋಡಿರಿ. ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದು ಆಳಿಗೆ ಗೊತ್ತಿರುವಾಗೆ 8/9/2024 ಗೊತ್ತಿದೆ. ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಎಂಡ್ ಆಗ್ತಿರೋದು 11ನೇ ತಾರೀಕು ಆಗಬೇಕಿತ್ತು. ಓಕೆ, ನಿಮ್ಗಳಿಗೆ ಗೊತ್ತಿರುವಾಗೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಎಂಡ್ ಆಗಬೇಕಿತ್ತು. ಬಟ್ ಇವಾಗ 11 ಇದ್ದಷ್ಟಾಗಿದೆ. 13/9/2024 18 ಅಂತಂದರೆ 6 ಗಂಟೆ, ಸಾಯಂಕಾಲ 6 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಮುಂದುವರಿತಾ ಇದೆ. ಅಂತಂದರೆ ನಾಳೆ ನಾಡಿದ್ದು ಸಾಯಂಕಾಲವರೆಗೂ ಕೂಡ ನಡೀತದೆ. ಓಕೆ, ಇನ್ನೂ ಕೂಡ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಓಕೆ, ಜಸ್ಟ್ ಇವಾಗ ಒಂದು ತಿಳ್ಕೊಬೇಕು, ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್, 2 ದಿನ ಎಕ್ಸ್ಟೆಂಡೆಡ್. ಓಕೆ, ಅಂತಂದರೆ ಲೈವ್ ತೋರಿಸಿದೆ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಗೊತ್ತಾಗ್ಬಿಡಲಿ ಅಂತ ಅನ್ನೋ ಕಾರಣ. ಸೊ ಹಾಗಾಗಿಬಿಟ್ಟು ನಿಮಗೆ ತೋರಿಸ್ತಾ ಇದ್ರಿ. ಆ್ಯಂಡ್ ನಿಮಗೆ ಇನ್ನೂ ಕೂಡ ಏನಾದರೂ ಬಂತಂದರೆ ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಅಂದರೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಕಾಣಿಸ್ತಿದೆ ಬೇಕಾದ್ರೆ ಇಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಬಟ್ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಅಂತಂದರೆ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ, ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಮೀನ್ಸ್ ಬೇಕಾದ್ರೆ ನಾನು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿಕೊಂಡ್ರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಶೋ ಆಗ್ತವೆ. ಅಂದರೆ ಚಾಯ್ಸ್ ಎಂಟ್ರಿ ಮಾಡ್ತೀನಿ ಅನ್ನೋದಾತಂದರೆ ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಯ್ಸ್ ಎಂಟ್ರಿ ಅಂತ ಲಿಂಕ್ ಏನು ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ಕಾಣಿಸ್ತಿದೆ. ಈ ಚಾಯ್ಸ್ ಎಂಟ್ರಿ ಲಿಂಕ್ ಯಾರಿಗೆ ಬರಬೇಕು? ಓಕೆ, ಈ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೋ ಅಂತಂದರೆ ಇಲ್ಲಿ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಆದ ನಂತರ ಸೀಟ್ ಯಾರ್ಯಾರಿಗೆಲ್ಲ ಸಿಗುತ್ತೋ ಅವ್ರಿಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಕೊಡಬೇಕು. ಆ್ಯಂಡ್ ಆಟೋಮೆಟಿಕ್ಕಾಗಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಬೇಕು. ಇದು ಕ್ಲೋಸ್ ಆಗಬೇಕು, ಇಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ರಿಸಲ್ಟ್ ಅನೌನ್ಸ್ಮೆಂಟ್ ಆದವ್ರಿಗೆ ಏನು ಮಾಡಬೇಕು? ಚಾಯ್ಸ್ ಎಂಟ್ರಿ ಮಾಡಬೇಕು. ರಿಮೈನಿಂಗ್ ಇದು ಆಪ್ ಆಗಬೇಕು, ಅವಾಗ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. ಬಟ್ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನೋದು ಅದನ್ನು ಕೊಟ್ಬಿಡೋಣ ಅಂತಂದರೆ ನೀವು ಏನೂ ಕೂಡ ಚಾಯ್ಸ್ ಎಂಟ್ರಿ ಮಾಡೋಕ್ಕಿಲ್ಲ. ತಿಳ್ಕೊಬೇಕು, ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಅಪ್ ಟು ಎಲ್ಲಿವರೆಗೂ 13/9/2024 ಸಾಯಂಕಾಲ 6 ಗಂಟೆವರೆಗೂ ಎಕ್ಸ್ಟೆಂಡೆಡ್ ಆಗಿದೆ. ಡೇಟ್ ಅನೌನ್ಸ್ಮೆಂಟ್ ಮೇ ಬಿ ನನಗೆ ಅನ್ಸೋಮಟ್ಟಿಗೆ ಅವತ್ತೇ 13ನೇ ತಾರೀಕೆ. ಓಕೆ, 13/9/2024 ಈವ್ನಿಂಗ್ 6 ಗಂಟೆ ನಂತರ ಅಂತಂದರೆ ಮೇ ಬಿ ಒಂದು 8 ಗಂಟೆ 9 ಗಂಟೆ ರಾತ್ರಿ 11 ಗಂಟೆ ಆಗ್ಬೋದು. ಬಿಟ್ಟರೆ 14ನೇ ತಾರೀಕು ಅಂದರೆ ನಿಮ್ಮದು ರಿಸಲ್ಟ್ ಅನ್ನೋದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತದೆ. ಓಕೆ, ಇದು ಕನ್ಫರ್ಮ್. ಓಕೆ, ಅದಾದ ತಕ್ಷಣ ಇಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಏನು ಕೊಟ್ಟಿದ್ರು, ಈ ಚಾಯ್ಸ್ ಎಂಟ್ರಿ ಲಿಂಕ್ ಎಲ್ಲನೂ ಕೂಡ ಬರ್ತದೆ. ಅನೌನ್ಸ್ಮೆಂಟ್ ಆದವರಿಗೆ ಸೀಟ್ ಯಾರಿಗೆಲ್ಲ ಸಿಗೋಲ್ಲ, ನಿಮಗೆ ಚಾಯ್ಸ್ ಎಂಟ್ರಿ ಇರೋಲ್ಲ. ಓಕೆ, ಎನಿವೆ ಈ ಒಂದು ವಿಷಯ ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸ್ರಿ. ಯಾಕಂದರೆ ನಿಮ್ಮ ಕನ್ಫ್ಯೂಸ್ ಆಗ್ಬಿಟ್ರಿ. ಈಗ ಆಪ್ಷನ್ ಎಂಟ್ರಿ ಲಾಗಿನ್ ಆದ ತಕ್ಷಣ ಏನಪ್ಪ ಅಂದರೆ ಅಣ್ಣ ಇದೇನು ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಟ್ಟರೆ ಮತ್ತು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತು ಈ ಒಂದು ಫಿಡಪ್ಪಲ್ಲಿ ಇಲ್ಲಿ ಏನೇನೋ ಹೇಳ್ತಿದ್ದಾರೆ ಅಂತಂದು ಗಾಬರಿ ಆಗ್ಬಿಡ್ರಿ. ಓಕೆ, ಡೇಟು ಯಾವಾಗ ಎಲ್ಲಿವರೆಗೂ ಅಂತಂದು ಎಕ್ಸ್ಟೆಂಡೆಡ್ ಮಾಡಿದ್ರೆ ವೆಬ್ಸೈಟ್ ನೋಡ್ತಾರೆ, ಏನಾದರೂ ಅಪ್ಡೇಟ್ ಕೊಡ್ತೀನಿ ಅಂತಂದು ಅವರೇ ಕೇದವ್ರು ಹೇಳ್ತಾ ಇದ್ದಾರೆ. ಸ್ವತಃ ಮತ್ತೇನಾದರೂ ಬಿಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ನೋಡೋದಂತಂದ್ರೆ ಇವತ್ತು. ಓಕೆ, ಕೆಲವೊಂದಿಷ್ಟು ಅಪ್ಡೇಟ್ ನೋಡೋದಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. UGNET 2024 ವೈದ್ಯಕೀಯ ಆಕ್ಸ್ಫರ್ಡ್ ಕಾಲೇಜು ಹೆಚ್ಚುವರಿ ಸೀಟು ಮ್ಯಾಟ್ರಿಕ್ಸ್. ಅಂತಂದರೆ ಈ ಒಂದು ಕಾಲೇಜಲ್ಲಿ ಆಕ್ಸ್ಫರ್ಡ್ ಕಾಲೇಜಲ್ಲಿ ಏನಾಗಿದೆ ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಜಾಸ್ತಿ ಆಗಿದ್ದಾವೆ. ಈ ರೀತಿ ಕೂಡ ಏನಾದರೂ ಸೀಟ್ ಜಾಸ್ತಿ ಆಗಿದ್ದರೆ ಕೆಲವೊಂದಿಷ್ಟು ಕಾಲೇಜಲ್ಲಿ ಅವ್ರು ತಿಳಿಸ್ತಾರೆ. ಓಕೆ, ಸೀಟ್ ಏನಾದರೂ ಜಾಸ್ತಿ ಆಗಿತ್ತು ಅಂತಂದರೆ ನೀವು ಹೋಗ್ಬಿಟ್ಟು ಓಕೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಟ್ ಮೀನ್ಸ್ ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಪೇಜ್ ಏನಿತ್ತು ನೋಡಿರಿ, ಆಪ್ಷನ್ ಎಂಟ್ರಿ ಪೇಜಲ್ಲಿ ಹೋಗ್ಬಿಟ್ಟು ನೀವು ಹೊಸದಾಗಿ ಕಾಲೇಜಸ್ ಯಾವುದಾದ್ರೂ ಯಾಡ್ ಆಗಿದ್ರೆ ಓಕೆ ಲೈಕ್ ತೋರಿಸೋದಂತಂದರೆ ಎಲ್ಲೋಯ್ತದು ಓಕೆ ಸಾರಿ ಓಕೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಆಗಿತ್ತು ಅಂದರೆ ಈ ಒಂದು ಆಪ್ಷನ್ ಎಂಟ್ರಿ ಪೇಜ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಏನು ಕಾಣಿಸಿದೆಯೋ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರೆ ಆ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರ್ತದೆ. ರಿಮೈನಿಂಗ್ ಎಲ್ಲರೂ ಕೂಡ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಎಲ್ಲಿವರೆಗೂ ಈ ರೀತಿ ನೀವೇನಾದರೂ ಅಂದರೆ ಡಿಲೇಟು ರಿಅರೇಂಜು ಮಾಡಿಫಿಕೇಷನ್ ಆ್ಯಂಡ್ ಹೊಸದಾಗಿ ಯಾವುದಾದ್ರೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿತ್ತಂದರೆ ಆ ಒಂದು ಸೀಟ್ಗಳನ್ನು ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಬರೋದು ಅಪ್ ಟು 13/9/2024 ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಇರ್ತದೆ. ಆಟೋಮೆಟಿಕ್ 6 ಗಂಟೆಗೆ ಸ್ಟಾಪ್ ಆಗುತ್ತೆ. ಮೇ ಬಿ ಅವತ್ತು ಸಾಯಂಕಾಲ ಅಥವಾ ಅವತ್ತು ನೈಟ್ ಏನಾಗ್ಬೋದು, ನಿಮಗೆ ಒಂದು ತಾತ್ಕಾಲಿಕ ಸೀಟು ಹಂಚಿಕೆ ಅಂತ ಬರ್ಬೋದು. ಮರುದಿನ ರಿಯಲ್ ಅಲಾಟ್ಮೆಂಟ್ ಕೂಡ ಆಗ್ಬೋದು.
ಈ ರೀತಿ ನನ್ನ ಅನಿಸಿಕೆ. ಓಕೆ, ಖಂಡಿತ ಹಂಗೆ ಆಗುತ್ತೆ. ಯಾಕಂದರೆ ಇದು ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ಇರೋ ಕಾರಣ ಯಾವಾಗ ಸ್ಟಾಪ್ ಆಗಿಬಿಡುತ್ತೋ ಆಟೋಮೆಟಿಕ್ ಎಲ್ಲನೂ ಕೂಡ ಮಾರ್ಕ್ಸ್ ಜನರೇಟ್ ಆಗುತ್ತೆ. ಓಕೆ, ನಿಮ್ಮ ಒಂದು ರ್ಯಾಂಕ್ ನಿಮ್ಮ ಒಂದು ಸೀಟು ಅಲಾಟ್ಮೆಂಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತದೆ. ಅದು 1 hour ಆದರೂ ಕೂಡ ಸಾಕೋದಕ್ಕೆ ಆಟೋಮೆಟಿಕ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ನಿಮ್ಮದು 14ನೇ ತಾರೀಕು ಅನ್ನೋದು ನಿಮ್ಮದು ರಿಯಲ್ ಅಲಾಟ್ಮೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಅದ. 14ನೇ ತಾರೀಕು ಹೇಳ್ತಿದ್ದೀನಿ. ಮತ್ತೆ 13ನೇ ತಾರೀಕು ಆಗ್ತದೆ. ಅದು ಮೇ ಬಿ ನಿಮಗೆ ತಾತ್ಕಾಲಿಕ ಸೀಟು ಹಂಚಿಕೆ ಆಗ್ಬೋದು. 14ನೇ ತಾರೀಕು ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ಆಮೇಲೆ ಎಲ್ಲನೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಚಾಯ್ಸ್ ಎಂಟ್ರಿ ಎಲ್ಲನೂ ಕೂಡ ಬಿಡ್ತಾರೆ. ಬಿಟ್ಟಾದ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಏನಾದರೂ ಒಂದು ಅಪ್ಡೇಟ್ ಬಂದರೆ ನಾನು ನಿಮ್ಗಂತೂ ತಿಳಿಸ್ತೀನಿ. ಸದ್ಯಕ್ಕೆ ಇವಾಗ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿರಿ ಎಲ್ಲರೂ. ಎನಿವೇ ಎಲ್ಲರೂ ಕೂಡ ಕಾಲೇಜಸ್ ಕೂಡ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಅಪ್ಡೇಟ್ ಮಾಡೋಣಂತೆ. ಏನಾದರೂ ಅಪ್ಡೇಟ್ ಬಂದಿರ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.